ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಯಶಸ್ವಿನಿ. ಹೌ ಆರ್ ಯು ಆಲ್? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ತುಂಬಾನೇ ದಿನಗಳಾಗಿದೆ ನಾನು ಕುಕಿಂಗ್ ವಿಡಿಯೋಸ್ನ ಹಾಕಿ. ಹಾಗಾಗಿ ಇವತ್ತು ನಾನು ನಮ್ಮೆಲ್ಲರ ಫೇವ್ರೆಟ್, ಅದರಲ್ಲೂ ನನ್ನ ಹಸ್ಬೆಂಡ್ ಫೇವ್ರೆಟ್ ಆಗಿರುವಂಥ ಹೋಮ್ ಮೇಡ್ ವೆಜ್ ಪಿಜ್ಜಾ ಮಾಡ್ತಾ ಇದ್ದೀನಿ. ಯೂಶಲಿ ಪಿಜ್ಜಾ ತಿನ್ಬೇಕಂದ್ರೆ ರೆಸ್ಟೋರೆಂಟ್ಗೆ ಹೋಗ್ತೀವಿ, ಇಲ್ಲ ಆನ್ಲೈನ್ ಆರ್ಡರ್ ಮಾಡ್ತೀವಿ. ಬಟ್ ಒಂದೊಂದು ದಿನ ಫ್ರೆಶ್ ಆಗಿ ಮನೇಲೆ ನಮ್ಮ ಕೈಯಾರೆ ಮಾಡಿ ತಿಂದರೆ ಅದರ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ. ಅದಕ್ಕಿವತ್ತು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ರೆಸ್ಟೋರೆಂಟ್ ಸ್ಟೈಲ್ ವೆಜ್ ಪಿಜ್ಜಾ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪಿಜ್ಜಾ ಡೋ ಪ್ರಿಪ್ರೇಷನ್ ಅಲ್ಲಿ ಇನ್ಸ್ಟಂಟ್ ಡ್ರೈ ಈಸ್ಟ್ ಅಥವಾ ಆಕ್ಟಿವ್ ಡ್ರೈ ಈಸ್ಟ್ ನ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಪಿಜ್ಜಾ ಡೋ ಪ್ರಿಪ್ರೇಷನ್ಗೆ ಇನ್ಸ್ಟಂಟ್ ಡ್ರೈ ಈಸ್ಟ್ ಇತ್ತು, ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಮೊದಲು ಒಂದು ಬೌಲ್ಗೆ ಈಸ್ಟ್ ಹಾಕಿ ಅದಕ್ಕೆ ವಾರ್ಮ್ ವಾಟರ್ ಹಾಕಿ ಒಂದು 10 ಮಿನಿಟ್ಸ್ ಈಸ್ಟ್ ಆಕ್ಟಿವೇಟ್ ಆಗೋಕ್ಕೆ ಬಿಡೋಣ. ಇನ್ಸ್ಟಂಟ್ ಈಸ್ಟ್ನ ಯೂಸ್ ಮಾಡ್ತಿರೋದ್ರಿಂದ ಹಾಗೆ ಕೂಡ ಮಾಡ್ಬೋದು, ಬಟ್ ವೆದರ್ ಕೋಲ್ಡ್ ಇರೋದ್ರಿಂದ ನಾನು ಫಸ್ಟ್ ಆಕ್ಟಿವೇಟ್ ಮಾಡಿ ಆಮೇಲೆ ಯೂಸ್ ಮಾಡ್ತೀನಿ. ಈಸ್ಟ್ ಆಕ್ಟಿವೇಟ್ ಆಗಬೇಕು ಅಂದರೆ ವಾಟರ್ ತುಂಬ ಹಾಟ್ ಆಗೂ ಇರಬಾರ್ದು, ತುಂಬ ಕೋಲ್ಡ್ ಆಗೂ ಇರಬಾರ್ದು, ಕರೆಕ್ಟ್ ಟೆಂಪರೇಚರಲ್ಲಿ ಇರಬೇಕು. ಆಗ ಈಸ್ಟು ತುಂಬ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ. ಡೋ ಪ್ರಿಪ್ರೇಷನ್ಗೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ 1 ಕಪ್ ಮೈದಾ, 1/2 ಸ್ಪೂನ್ ಸಕ್ಕರೆ, ಚಿಟಿಗೆ ಉಪ್ಪು ಹಾಕಿ ಅದಕ್ಕೆ ಆಕ್ಟಿವೇಟ್ ಆಗಿರುವಂತಹ ಈಸ್ಟ್ ಮಿಕ್ಸ್ನ ಹಾಕಿ ಕಲಸಿಡಿ. ನಂತರ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ನೀಟಾಗಿ ಡೋನ ನಾದ್ಕೊಂಡು ನಂತರ ಲಿಡ್ನ ಕ್ಲೋಸ್ ಮಾಡಿ 1 ಅವರ್ ಟು 1.5 ಅವರ್ ಇದನ್ನ ರೆಸ್ಟ್ ಮಾಡೋದಕ್ಕೆ ಇಡಿ. ಪಿಜ್ಜಾ ಡೋ ರೆಸ್ಟ್ಗೆ ಇಟ್ಟಿದ್ದೀವಿ. ಈಗ ಮೀನ್ ವೈಲ್ ನಾವು ಪಿಜ್ಜಾ ಸಾಸ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಮೊದಲು ಒಂದು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಟೊಮೊಟೊನ ಆ್ಯಡ್ ಮಾಡಿ ಬೇಯಿಸ್ಕೊಳ್ಳಿ. ಟೊಮೊಟೊ ಚೆನ್ನಾಗಿ ಬೆಂದು ಸಿಪ್ಪೆ ಬಿಟ್ಕೊಂಡ ಆದಮೇಲೆ ಸ್ಟವ್ ಆಫ್ ಮಾಡಿ ಟೊಮೊಟೊ ಸಿಪ್ಪೆನ ಪೀಲ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಆಯಿಲ್ನ ಆ್ಯಡ್ ಮಾಡಿ, ಆಯಿಲ್ ಬಿಸಿ ಆದಮೇಲೆ ಚಾಪ್ ಮಾಡಿರುವಂತಹ ಗಾರ್ಲಿಕ್ನ ಆ್ಯಡ್ ಮಾಡಿ ಫ್ರೈ ಮಾಡಿ. ನಂತರ ಇದಕ್ಕೆ ರುಬ್ಬಿರುವಂಥ ಟೊಮೊಟೊ ಪ್ಯೂರಿನ ಆ್ಯಡ್ ಮಾಡಿ ಅದು ಸ್ವಲ್ಪ ಫ್ರೈ ಆದಮೇಲೆ ಉಪ್ಪು, ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಸಾಟೆ ಮಾಡಿ. ನಂತರ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಆ್ಯಡ್ ಮಾಡಿ 1 ನಿಮಿಷ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿ. ಎಣ್ಣೆ ಬಿಟ್ಟ ಮೇಲೆ ಸ್ಟವ್ ಆಫ್ ಮಾಡಿ. ನೆಕ್ಸ್ಟು ಪಿಜ್ಜಾ ಟಾಪಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಪಿಜ್ಜಾ ನೋಡೋಕ್ಕೆ ಕಲರ್ಫುಲ್ ಆಗಿದ್ರೆ ಎಲ್ರಿಗೂ ಹೊಟ್ಟೆ ಹಸಿವು ಆಟೋಮೆಟಿಕ್ ಇನ್ಕ್ರೀಸ್ ಆಗುತ್ತೆ. ನಾನು ಇಲ್ಲಿ ಟಾಪಿಂಗಿಗೆ ರೆಡ್ ಆ್ಯಂಡ್ ಯೆಲ್ಲೋ ಬೆಲ್ ಪೆಪ್ಪರ್, ಆನಿಯನ್, ಟೊಮ್ಯಾಟೊ, ಕಾರ್ನ್ ಮತ್ತು ಪನ್ನೀರ್ನ ಯೂಸ್ ಮಾಡ್ತಿದ್ದೀನಿ. ನಾನಿಲ್ಲಿ ಪನ್ನೀರ್ನ ಫ್ರೈ ಮಾಡಿ ಇಟ್ಕೊತಿದ್ದೀನಿ. ಹಾಗಾಗಿ ಇದಕ್ಕೆ ಆವಾಗಲೇ ಸಾಸ್ ಮಾಡಿರುವಂಥ ಪ್ಯಾನ್ಗೆನೇ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿ ಆಮೇಲೆ ಪನ್ನೀರ್ನ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟು, ಚಿಲ್ಲಿ ಪೌಡರ್ ಹಾಕಿ ಸಾಟೆ ಮಾಡಿ ಇಟ್ಕೊತಿದ್ದೀನಿ. ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದ್ರಲ್ಲಿ ನಮ್ಮ ಡೋ ಕೂಡ ರೈಸ್ ಆಗಿರುತ್ತೆ. ಬನ್ನಿ ಡೋ ಹೇಗೆ ರೆಡಿ ಆಗಿದೆ ನೋಡೋಣ. ನೋಡಿ ಡೋ ಹೇಗೆ ರೆಡಿ ಆಗಿದೆ ಅಂತ. ತುಂಬ ಚೆನ್ನಾಗಿ ರೈಸ್ ಆಗಿದೆ ಆ್ಯಂಡ್ ಡಬಲ್ ಆಗಿದೆ. ಈಗ ಇದನ್ನ ಕಿಚನ್ನ ಕೌಂಟರ್ ಟಾಪ್ ಮೇಲೆ ಸ್ವಲ್ಪ ಮೈದಾ ಸ್ಪ್ರಿಂಕಲ್ ಮಾಡಿ ಡೋನ ಜೆಂಟಲ್ ಆಗಿ ಪ್ರೆಸ್ ಮಾಡಿ ಚೆನ್ನಾಗಿ ನಾದ್ಕೊಳ್ಳಿ. ಆಮೇಲೆ ರೋಲಿಂಗ್ ಪಿನ್ ಯೂಸ್ ಮಾಡಿಕೊಂಡು ರೋಲ್ ಮಾಡಿ ಅಥವಾ ಹ್ಯಾಂಡಿಂದ ಸ್ಟ್ರೆಚ್ ಮಾಡಿ. ಈಗ ಪಿಜ್ಜಾ ಬೇಸ್ನ ಪಿಜ್ಜಾ ಪ್ಯಾನ್ಗೆ ಹಾಕಿ ಫೋರ್ಕ್ ತಗೊಂಡು ಈ ಥರ ಪ್ರಿಕ್ ಮಾಡಿ. ನಂತರ ಇದಕ್ಕೆ ಪಿಜ್ಜಾ ಸಾಸ್ನ ಸ್ಪ್ರೆಡ್ ಮಾಡಿ. ಇನ್ನು ಪಿಜ್ಜಾಗೆ ಹೀರೋ ಯಾರು ಅಂದರೆ ಡೆಫಿನೆಟ್ಲಿ ಚೀಸ್ ಕಮ್ಮಿ ಇದ್ದರೆ ಪಿಜ್ಜಾ ಕಂಪ್ಲೀಟ್ ಅನ್ನೋ ಫೀಲಿಂಗೇ ಬರಲ್ಲ. ಫಸ್ಟ್ ಲೈಟ್ ಲೇಯರ್ ಮೊಸರಲ್ಲಾ ಚೀಸ್ನ ಆ್ಯಡ್ ಮಾಡಿ ಚೀಸ್ ಟಾಪಿಂಗ್ಸ್ನ ಹೋಲ್ಡ್ ಮಾಡುತ್ತೆ. ಅದಾದಮೇಲೆ ವೆಜ್ಜೀಸ್ನ ಅರೇಂಜ್ ಮಾಡೋಣ. ಇಲ್ಲಿ ನಾನು ಆನಿಯನ್, ಕ್ಯಾಪ್ಸಿಕಮ್, ಟೊಮೊಟೊ ಮತ್ತು ಪನ್ನೀರ್ ಕಾರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ವೆಜ್ಜೀಸ್ನ ಆ್ಯಡ್ ಮಾಡಾದ್ಮೇಲೆ ಇದಕ್ಕೆ ಮತ್ತೆ ಒಂದು ಲೇಯರ್ ಚೀಸ್ನ ಆ್ಯಡ್ ಮಾಡಿ ಅದ್ರ ಮೇಲೆ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಹಾಕಿದರೆ ಫೈನಲಿ ನಮ್ಮ ಪಿಜ್ಜಾ ಆಲ್ಮೋಸ್ಟ್ ರೆಡಿ ಆಗಿದೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ. ಈಗ ಪಿಜ್ಜಾನ ಓವನಲ್ಲಿಟ್ಟು 150 ಡಿಗ್ರಿಯಲ್ಲಿ 16 to 20 ಮಿನಿಟ್ ಬೇಕ್ ಮಾಡಿದ್ರೆ ಸಾಕು, ಪಿಜ್ಜಾ ರೆಡಿ ಆಗುತ್ತೆ. ಟೆಂಪರೇಚರ್ ಸೆಟ್ಟಿಂಗ್ ಓವನ್ ಟು ಓವನ್ ಚೇಂಜ್ ಆಗುತ್ತೆ. ನಮ್ಮ ಓವನಲ್ಲಿ ಪಿಜ್ಜಾ ಬೇಕ್ ಮಾಡೋದಕ್ಕೆ ಈ ಟೆಂಪರೇಚರ್ ಸಾಕು. ಪಿಜ್ಜಾ ಬೇಕಾಗೋವರೆಗೂ ಸ್ವಲ್ಪ ಮಾತಾಡೋಣ. ನಿಮಗೆ ಪಿಜ್ಜಾ ಅಲ್ಲಿ ಯಾವ ಟಾಪಿಂಗ್ ಇಷ್ಟ ಅಂತ ಕಮೆಂಟ್ ಮಾಡಿ. ಪಿಜ್ಜಾ ಬೇಕಾಗುವಾಗ ಬರುತ್ತಲ್ಲ ಆ ಅರೋಮಾ ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಓಕೆ, ಈಗ ಟೈಮರ್ ಕಂಪ್ಲೀಟ್ ಆಯಿತು. ಮೂಮೆಂಟ್ ಆಫ್ ದ ಟ್ರೂತ್, ಓವನ್ ಡೋರ್ನ ಸ್ಲೋಲಿ ಓಪನ್ ಮಾಡೋಣ. ವಾವ್, ನೋಡಿದ್ರಾ ಎಷ್ಟು ಚೆನ್ನಾಗಿ ಪಿಜ್ಜಾ ಆಗಿದೆ ಅಂತ. ಪಿಜ್ಜಾ 2 to 3 ಮಿನಿಟ್ಸ್ ಕೂಲ್ ಆದಮೇಲೆ ಪ್ಲೇಟ್ಗೆ ಹಾಕಿ ಕಟ್ ಮಾಡಿದರೆ ಪಿಜ್ಜಾ ಈಸ್ ರೆಡಿ ಟು ಸರ್ವ್. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ರೆಸಿಪಿ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ
ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತು ಹೊಸದಾಗಿ ನೀವೇನಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಇದೇ ಥರದ ಫುಡ್ ವ್ಲಾಗ್ಸ್, ಟ್ರಾವೆಲ್ ವ್ಲಾಗ್ಸ್, ಟೆಂಪಲ್ ವಿಸಿಟ್, ಲೈಫ್ ಸ್ಟೈಲ್ ಕಂಟೆಂಟ್ ನೋಡಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್, ಸ್ಟೇ ಹ್ಯಾಪಿ, ಸ್ಟೇ ಹೆಲ್ತಿ, ಕೀಪ್ ಸ್ಮೈಲಿಂಗ್ ಆ್ಯಂಡ್ ಕೀಪ್ ಸ್ಪ್ರೆಡಿಂಗ್ ಲವ್ ಥ್ರೂ ಫುಡ್. ಬಾಯ್ ಬಾಯ್.